ಬೆಂಡೆಕಾಯಿ ಪಲ್ಯಕ್ಕೆ ಎಲ್ಲ ರೆಡಿ ಇದೆ. ತರಕಾರಿ ಬೆಂಡೆಕಾಯಿ, ಈರುಳ್ಳಿ, 2 ಥರದ ಕ್ಯಾಪ್ಸಿಕಮ್ಮು, ಟೊಮ್ಯಾಟೊ, ತರಕಾರಿ ಎಲ್ಲ ಹೆಚ್ಕೊಂಡಿದ್ದಾಯಿತು. ಶೇಂಗದ ಎಣ್ಣೆ, ಜೀರಿಗೆ ಹಾಕಬೇಕು. ಇದಕ್ಕೆ ಒಂಚೂರು ಜಾಸ್ತಿನೇ ಹಾಕ್ತೀನಿ. ಈರುಳ್ಳಿ, ಕ್ಯಾಪ್ಸಿಕಮ್ಮು ಹಾಕಿದ್ದೀನಿ. ಅದೇ ಬೆಂಡೆಕಾಯಿ ಹಾಕಿದ್ದೀನಿ. ಈರುಳ್ಳಿ, ಕ್ಯಾಪ್ಸಿಕಮ್ ಎಲ್ಲ ಒಂದಿಷ್ಟು ಫ್ರೈ ಆಗಬೇಕು, ಮೀಡಿಯಮ್ ಫ್ರೈ ಆಗಬೇಕು. ಆಮೇಲೆ ಬೆಂಡೆಕಾಯಿ ಹಾಕಿದ್ದೀನಿ. ಬೆಂಡೆಕಾಯಿ ಹಾಕಿ ಮತ್ತೆ ಫ್ರೈ ಮಾಡಬೇಕು. ಹುಳಿಗೆ ಇದನ್ನು ಹಾಕ್ತೀನಿ. ಯೂಶಲಿ ವಾಟೆ ಹುಳಿ ಪೌಡ್ರು, ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ, ಸ್ಟ್ರಾಂಗ್ ಇರುತ್ತೆ. ಇದು ನಾನು ಶಿವಮೊಗ್ಗದಲ್ಲಿ ತಂದಿದ್ದೆ. ಆ್ಯಕ್ಚುಲಿ ತವ ಹಿಡಿಯೋಕ್ಕೆ ಶುರು ಆಗುತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಸ್ಟೀರ್ ಮಾಡ್ತಾಯಿರಿ. ಬಟ್ ಇಟ್ಸ್ ಓಕೆ. ನೀವು ಒಂದ್ಸಲ ಟೊಮೊಟೊ ಹಾಕೋಕ್ಕೆ ಶುರು ಮಾಡಿದ್ಮೇಲೆ ಈ ತಲ ಎಲ್ಲ ಹಿಡ್ಕೊಂಡಿರೋದೆಲ್ಲ ಹೋಗುತ್ತೆ. ಇವಾಗ ನಾನು ವಾಟೋಳಿ ಪೌಡ್ರ್ ಆದಮೇಲೆ ಅರಿಶಿನ ಹಾಕ್ತೀನಿ. ಅರಿಶಿನ. ಸೊ ನಿಮಗಿಲ್ಲಿ ನೋಳೆ ಅಂಶ ಹೋಗಿದೆ ಅಂತ ಅನಿಸಿದ ಮೇಲೆ ಒಂದು ಪ್ರಾಬಬ್ಲಿ 5 ಮಿನಿಟ್ಸ್ ಈ ಥರ ಸ್ಟೀರ್ ಮಾಡಿದ್ಮೇಲೆ ಖಾರ, ಉಪ್ಪು, ಆಮೇಲೆ ಟೊಮ್ಯಾಟೊ ಎಲ್ಲ ಹಾಕ್ಬೋದು. ನಾನು ನೋಡಿ ಖಾರ ಹಾಕ್ತೀನಿ. ಆ್ಯಕ್ಚುಲಿ ಜೀರಿಗೆ ಸಾಕಾಗುತ್ತೆ, ಅದೇ ಇದು ಸ್ವಲ್ಪ ಖಾರ ಕೊಡುತ್ತೆ. ಸ್ವಲ್ಪ ನಿಮಗೆ ಸ್ಪೈಸಿ ಬೇಕು ಅಂದವರಿಗೆ ಖಾರ ಹಾಕ್ಬೋದು. ಇದಾದ್ಮೇಲೆ ಉಪ್ಪು ಹಾಕಿದ್ದೀನಿ. ಟೊಮೊಟೊ ಹಾಕಿ ಸ್ವಲ್ಪ ಸ್ಟೀರ್ ಮಾಡಿದ್ಮೇಲೆ ಉಪ್ಪು ಮತ್ತು ಖಾರ ಬೇಕಂದ್ರೆ ಖಾರ ಹಾಕಿ ಅಷ್ಟೇ. ಮತ್ತು ಮೇಲಿಲ್ಲ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿದ್ಮೇಲೆ ನಾನು ಲಾಸ್ಟಿಗೆ ಒಂಚೂರು ಚಾಟ್ ಮಸಾಲೆ ಹಾಕ್ತೀನಿ. ಸೊ ದಟ್ ಸ್ವಲ್ಪ ಅದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ಅಷ್ಟೇ, ಏನಿಲ್ಲ. ಆಮೇಲೆ ಅವಾಗ ತಳ ಹಿಡ್ಕೊಂಡಂಗಿತ್ತಲ್ಲ ನೋಡಿ, ತಳ ಇಲ್ಲೂ ಹಿಡಿದಿಲ್ಲ. ಯಾಕೆ ಅಂದರೆ ನಾನು ತರಕಾರಿಗೆಲ್ಲ ಆಮೇಲೆ ಉಪ್ಪು ಹಾಕಿದಾಗ ಈ ಎಸ್ಪೆಷಲಿ ಟೊಮ್ಯಾಟೊದಲ್ಲಿರೋ ನೀರಿನ ಅಂಶ ಬಿಟ್ಕೊಳ್ಳುತ್ತೆ. ಆ್ಯಂಡ್ ಆ ನೀರು ಅದರಲ್ಲೇ ಕೂತ್ಕೊಂಡು ನೀವು ತಳ ಎಲ್ಲ ಹಿಡಿದಿರೋದೆಲ್ಲ ಆಲ್ಮೋಸ್ಟ್ ಹೋಗುತ್ತೆ. ಸೊ ನಾನು ಯೂಶ್ವಲಿ ಪಲ್ಯ ಮಾಡೋದಾದರೆ, ಡ್ರೈ ಪಲ್ಯ ಮಾಡ್ಕೊಳ್ಳೋದಾದರೆ ಎಲ್ಲದೂ ದೊಡ್ಡ ಹೆಚ್ಕೊತೀನಿ ತರಕಾರಿನ. ಈರುಳ್ಳಿ ಆಗಿರ್ಬೋದು, ಟೊಮೊಟೊ ಆಗಿರ್ಬೋದು, ಕ್ಯಾಪ್ಸಿಕಮ್ಮು, ಬೆಂಡೆಕಾಯಿ. ಸೊ ದಟ್ ನಿಮಗೆ ಬಾಯಿಗೆ ಇವೆಲ್ಲ ಸಿಗುತ್ತೆ ಈಸಿಯಾಗಿ. ಇಲ್ಲಾಂದರೆ ಒಂಥರ ಫುಲ್ ಮ್ಯಾಶ್ ಆಗಿ ಒಂಥರ ಮುದ್ದೆ ಆಗಿಬಿಡುತ್ತದೆ. ಸೊ ಇದನ್ನು ಒಂದು 5 ಮಿನಿಟ್ಸು ಸಿಮ್ಮಲ್ಲಿ ಇಟ್ಬಿಟ್ಟು ಬೇಯಕ್ಕೆ ಬಿಡಿ. ಸ್ವಲ್ಪ ಚೆನ್ನಾಗಿ ಕುಕ್ ಆಗಲಿ. ಲಿಡ್ ಹಾಕ್ಬಿಟ್ಟು ಮುಚ್ಕೋಬೇಕು. ಆ್ಯಂಡ್ ಲೇಟರ್ ನೀವು ಒಂದು 5 ನಿಮಿಷ ಬಿಟ್ಟು ಟೇಸ್ಟ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿ, ಉಪ್ಪು ಖಾರ ಸರಿ ಇದ್ದರೆ ಸರಿ ತಿನ್ನಿ. ಇನ್ನೂ ಸೊಪ್ಪು ಹಾಕೋದು ಲಾಸ್ಟಿಗೆ.